ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 1-7. ನಿನ್ನೆ ದಿನ ನಾವು ಏಷ್ಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಸರ್ವೇಶ್ವರದ ದೇವರು ಪ್ರಭು ಯೇಸುವಿಗೆ ಕೊಟ್ಟ ಸಂದೇಶ, ಯೇಸು ತನ್ನ ಶಿಷ್ಯನು ನಂಬಿಗಸ್ತನೂ ಆದ ಯೋಹಾನನಿಗೆ ದೂತನ ಮೂಲಕ ಕೊಟ್ಟ ಸಂದೇಶ, ಈಗ ನಡೆಯಲಿರುವುದು ಮುಂದೆ ಸಂಭವಿಸಲಿರುವುದನ್ನು ಕುರಿತು ಬರೆಯಲ್ಪಟ್ಟ ಪುಸ್ತಕ ಪ್ರಕಟಣಾ ಗ್ರಂಥ. ಈ ಪ್ರವಾದನೆಯನ್ನು ಓದುವವನು ಧನ್ಯನು, ಕೇಳಿಸಿಕೊಳ್ಳುವವನು ಧನ್ಯನು, ಅದರಂತೆ ಜೀವಿಸುವವನು ಧನ್ಯನು. ಆದ ಕಾರಣ ಈ ಪ್ರಕಟಣಾ ಗ್ರಂಥವನ್ನು ಪ್ರಾರಂಭ ಮಾಡಿದ್ದೇವೆ. ಈ 7 ಸಭೆಗಳಿಗೆ ದೇವರಾತ್ಮ ಮಾತನಾಡುವುದು ಆ ಸಭೆಗೆ ಮಾತ್ರವಲ್ಲ, ಧರ್ಮಸಭೆಯ ಅಂಗಾಂಗಗಳಾಗಿರುವ ನಮ್ಮೆಲ್ಲರಿಗೂ ಇದು ಅನ್ವಯಿಸುತ್ತದೆ. ಮೊಟ್ಟ ಮೊದಲನೇದಾಗಿ ಈ 7 ಸಭೆಗಳಿಗೆ ದೇವರು ಮಾತನಾಡಿದ ಮಾತುಗಳನ್ನು ಧ್ಯಾನಿಸಿದ್ದೆ ಆದರೆ, ಮೊದಲು ದೇವರು ಆ ಸಭೆಯ ಎಲ್ಲ ಒಳ್ಳೆಯ ಗುಣಗಳನ್ನು ಪ್ರಶಂಸಿಸುತ್ತಾರೆ. ನೀನು ಇದರಲ್ಲಿ ಒಳ್ಳೆಯವನಾಗಿದ್ದಿ, ನೀನು ಈ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀಯ, ಗುಡ್ ಅನ್ನುವ ರೀತಿಯಲ್ಲಿ ಮೊದಲು ಪ್ರಶಂಸೆ ಮಾಡುವುದನ್ನು ನೋಡ್ತೇವೆ. ತದನಂತರ ಅದರ ಕುಂದುಕೊರತೆಗಳು, ಅದರ ತಪ್ಪುಗಳನ್ನು ಎತ್ತಿ ತೋರಿಸಿ ಅದನ್ನು ತಿದ್ದಿಕೊಂಡು ಸರಿಯಾದ ಜೀವನ ನಡೆಸಲು ಪ್ರೇರೇಪಣೆಯನ್ನು ನೀಡುತ್ತಾರೆ. ಓಕೆ, ಆದ ಕಾರಣ ಈ 7 ಸಭೆಗಳಿಗೆ ಬರೆದಿರುವ ಪತ್ರಗಳು ಅಥವಾ ಸಂದೇಶ ನಮ್ಮೊಬ್ಬೊಬ್ಬರ ಜೀವಿತಕ್ಕೂ ಅನ್ವಯಿಸಲಾಗುತ್ತದೆ, ಒಳಪಡುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲದಾಗಿ ಎಫೆಸದಲ್ಲಿರುವ ಶ್ರೀ ಸಭೆಯ ದೂತನಿಗೆ ಹೀಗೆ ಬರೆ. ಎಫೆಸ ಸಭೆಯ ಕುರಿತು, 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದಿರುವಾತನು, 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು. ಸರ್ವೇಶ್ವರನಾದ ಪ್ರಭು ಯೇಸುವಿಗೆ ಇರುವಂತ ಮತ್ತೊಂದು ಹೆಸರು 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ, ಈ ಮಂಜೂಷವನ್ನ ತಯಾರು ಮಾಡುವ ಸಮಯದಲ್ಲಿ, ದೇವರ ಮಂಜೂಷವನ್ನ ಕಟ್ಟುವ ಸಮಯದಲ್ಲಿ ಆ ದೀಪಸ್ತಂಭದಲ್ಲಿ 7 ಕೊಳವೆಗಳು ಇದ್ದವು, 7 ದೀಪಸ್ತಂಭಗಳು ಉರಿಯುತ್ತಿದ್ದವು ಎಂಬುದನ್ನು ನಾವು ನೋಡುತ್ತೇವೆ. ಇದು ಸಾಂಕೇತಿಕವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಗೆ ಆಜ್ಞೆ ಮಾಡಿ ಅದನ್ನ ನಿರ್ಮಾಣ ಮಾಡಲಾಗಿತ್ತು. ಸ್ವರ್ಗೀಯ ದರ್ಶನದಲ್ಲಿ ನೋಡುವುದಾದರೆ 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು, ತನ್ನ ಕೈಯಲ್ಲಿ 7 ನಕ್ಷತ್ರಗಳು, ಆ 7 ನಕ್ಷತ್ರಗಳು 7 ಸಭೆಯ ದೂತರುಗಳು. ಅಂದರೆ ಆ ದೂತರುಗಳು ದೇವರ ಆಳ್ವಿಕೆಗೆ ಒಳಪಟ್ಟಿರಬೇಕು. ನಡೆದಾಡುವಾತನು ನೀಡುವ ಸಂದೇಶವಿದು, ನಾನು ನಿನ್ನ ಸುಕೃತ್ಯಗಳನ್ನು ಬಲ್ಲೆ. ದೇವರು ಹೇಳ್ತಾರೆ, ನಾನು ನಿನ್ನ ಎಲ್ಲಾ ಒಳ್ಳೆಯ ಕೆಲಸಗಳನ್ನ ಚೆನ್ನಾಗಿ ಅರಿತಿದ್ದೇನೆ. ನಾನು ಮಾಡುವ ಒಳ್ಳೆಯ ಕೆಲಸ ಯಾರು ನೋಡ್ತಾರೆ? ನನಗೆ ಯಾರು ಸನ್ಮಾನ ಮಾಡ್ತಾ ಇಲ್ಲ, ಯಾರು ನನಗೆ ಗಮನಿಸ್ತಾ ಇಲ್ಲ. ಚಿಂತೆ ಬೇಡ, ಭಯ ಬೇಡ. ನೀವು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಸರ್ವೇಶ್ವರನಾದ ದೇವರೇ ನೋಡುತ್ತಿದ್ದಾರೆ. ನಾವು ಮಾಡುವ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕ ಪ್ರತಿಫಲ ಉಂಟು ಎಂಬ ಸತ್ಯವನ್ನು ಅರಿತು, ಕೆಟ್ಟವುಗಳನ್ನು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಕೈಗೊಳ್ಳುವುದರಲ್ಲಿ ಬೇಸರ ಪಡದೆ, ಎದೆಗುಂದದೆ ಸತ್ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಮಾಡುವ ಸೂಕ್ತ ಸಮಯದಲ್ಲಿ ದೇವರು ನಮಗೆ ತಕ್ಕ ಬಹುಮಾನವನ್ನು ನೀಡುವವರಾಗಿದ್ದಾರೆ. ನಿನ್ನ ಶ್ರಮ ಜೀವನವನ್ನು ಅರಿತಿದ್ದೇನೆ. ಅವರು ಕಷ್ಟಪಟ್ಟು ದೇವರ ಸೇವೆಗಾಗಿ ಶ್ರಮಿಸುವ ಜೀವನವನ್ನು ಅರಿತಿದ್ದೇನೆ. ನಿನ್ನ ಸಹನ ಶಕ್ತಿಯನ್ನು ಮನಗಂಡಿದ್ದೇನೆ. ದುರ್ಜನರನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತು. ಪ್ರೇಷಿತರಲ್ಲದಿದ್ದರೂ ಪ್ರೇಷಿತರೆಂದು ಹೇಳಿಕೊಳ್ಳುವವರನ್ನು ನೀನು ಪರಿಶೋಧಿಸಿರುವೆ, ಅವರು ಸುಳ್ಳುಗಾರರೆಂದು ಕಂಡು ಹಿಡಿದಿರುವೆ. ಆ ಎಫೆಸ ಸಭೆಯಲ್ಲಿರುವ ಜನರು ಅಥವಾ ಸಭೆ ಹೇಗೆ ಬೆಳೆದಿತ್ತು ಎಂಬುದಾದರೆ, ಸುಳ್ಳು ಪ್ರವಾದಿಗಳನ್ನು ಕಂಡು ಹಿಡಿದು ಅವರನ್ನು ಬಹಿಷ್ಕರಿಸುತ್ತಿದ್ದರು. ಅದನ್ನೇ ಸಂತ ಯೋಹನರು 1 ಯೋಹನ 4:1 ಮೇಲ್ಪಟ್ಟು ನುಡಿಯುತ್ತಾರೆ. ದೇವರಾತ್ಮ ಪ್ರೇರಿತರು, ದುರಾತ್ಮ ಪ್ರೇರಿತರು, ಸತ್ಯವನ್ನಾಡುವ ಆತ್ಮ,
ಅಸತ್ಯವನ್ನ ಆಡುವ ಆತ್ಮ, ದೇವರಿಗೆ ಸಂಬಂಧಪಟ್ಟ ವ್ಯಕ್ತಿ, ಸೈತಾನನಿಗೆ ಸಂಬಂಧಪಟ್ಟ ವ್ಯಕ್ತಿ ಎಂಬ ವಿವೇಚನಾ ವರದಿಂದ ನೀವು ಕೂಡಿದವರಾಗಿರಬೇಕು ಎಂಬುದೇ ನನ್ನ ಆಶಯ ಎಂಬುದಾಗಿ. ಕಾರಣ 2 ಕೊರಿಂಥ 11, 13, 14ರಲ್ಲಿ ನಾವು ತಿಳಿದಿರುವಂತೆ ಸೈತಾನನು ಅಕ್ರೂರವಾದ ದೃಶ್ಯದಲ್ಲಿ ಬರುವುದಿಲ್ಲ. ಪ್ರಕಾಶಮಯವಾದ ಜ್ಯೋತಿರ್ಮಯ ದೇವದೂತನಂತೆ ಸೈತಾನನು ಕಾಣಿಸಿಕೊಳ್ಳುತ್ತಾನೆ. ಅವನ ಅನುಯಾಯಿಗಳು ಅವನಂತೆ ವೇಷ ಧರಿಸಿರುತ್ತಾರೆ. ಆದರೆ ಸುಳ್ಳು ಪ್ರವಾದಿಗಳನ್ನ ನೀವು ಗುರುತಿಸತಕ್ಕದ್ದು ಅವರ ಫಲಗಳನ್ನ ಇಟ್ಟುಕೊಂಡು. ಮತ್ತಾಯ 7, 13, 14, 15ರಲ್ಲಿ ನಾವು ನೋಡ್ತೇವೆ, ಆ ಅಂಜೂರದ ಮರದಿಂದ ಮುಳ್ಳು ಗಿಡಗಳು ಬರುವುದುಂಟೆ, ಹಾಗೆ ಅವರ ಒಳಗಡೆ ತೋಳದ ಸ್ವಭಾವವಿದ್ದು ಹೊರಗಡೆ ಕುರಿಯ ವೇಷವನ್ನ ಧರಿಸಿಕೊಂಡಿರುತ್ತಾರೆ. ಅವರ ಫಲಗಳಿಂದ ನೀವು ಅವರನ್ನು ಗುರುತಿಸಬಲ್ಲಿರಿ, ಯಾರಲ್ಲಿ ಪವಿತ್ರಾತ್ಮರ ಸತ್ಫಲಗಳು ಕಾರ್ಯ ಮಾಡುತ್ತದೆ ಎಂಬುದಾಗಿ. ಹೌದು, ಸಹನ ಶಕ್ತಿ ನಿನಗಿದೆ, ಬೇಸರಗೊಳ್ಳದೆ ನನ್ನ ಹೆಸರಿನ ನಿಮಿತ್ತ ನೀನು ಕಷ್ಟ ಸಂಕಟಗಳನ್ನು ತಾಳಿಕೊಂಡೆ. ಆ ಎಫೆಸ ಸಭೆಯವರು ಎಷ್ಟೋ ಕಷ್ಟ ಸಂಕಟಗಳು ಬಂದರೂ ಸಹ ಬೇಸರ ಪಡದೆ ಸಹನೆಯಿಂದ ಅವೆಲ್ಲವನ್ನ ಸಹಿಸಿಕೊಂಡರು. ರೋಮ 12:12ರಂತೆ ಸಂಕಟ ಶೋಧನೆಗಳು ಬಂದಾಗ ತಾಳ್ಮೆಯಿಂದಿರಿ, ಸಹನೆಯಿಂದಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ, ಆತ್ಮದಲ್ಲಿ ಜ್ವಾಲೆಯಾಗಿ ಇರಿ, ಆವಿயில் ಅನಲಾಯಿರುಂಗಳ್ ಅಂತ ರೋಮ 12:12ರಲ್ಲಿ ನಾವು ನೋಡ್ತೇವೆ. ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿರಿ ಅಂತ ಇದೆ, ಆದರೆ ಆತ್ಮದಲ್ಲಿ ನೀವು ಅಗ್ನಿ ನಿಮ್ಮಲ್ಲಿ ಉರಿಯುತ್ತಾ ಇರಲಿ ಎಂಬುದಾಗಿ, ಜ್ವಲಿಸುತ್ತಿರಲಿ ಎಂಬುದಾಗಿ. ಇಷ್ಟೆಲ್ಲ ಒಳ್ಳೆಯ ಗುಣಗಳು ಎಫೆಸ ಸಭೆಯ ಬಗ್ಗೆ ಹೇಳಿಬಿಟ್ಟು, ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಆಪಾದನೆ ಒಂದಿದೆ. ಎಫೆಸ ಸಭೆಯ ಕುರಿತು ಒಂದು ಕಂಪ್ಲೇಂಟ್ ಇದೆ. ಇವತ್ತು ಅದು ಎಫೆಸ ಸಭೆಗೆ ಮಾತ್ರವಲ್ಲ, ನಮ್ಮೊಬ್ಬೊಬ್ಬರ ಮೇಲಿರುವ ಕಂಪ್ಲೇಂಟ್ ಆಗಿ ನಾವು ತೆಗೆದುಕೊಳ್ಳಬೇಕು. ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗ ಇಲ್ಲ. ಮೊದಲ ಪ್ರೀತಿ, ಲವ್ ಎಟ್ ಫಸ್ಟ್ ಸೈಟ್ ಅಂತೀವಿ, ಆ ಮೊದಲ ಪ್ರೀತಿ, ಮೊದಲ ಭೇಟಿ, ಮೊದಲ ಸಂಧಿಸುವಿಕೆ, ಮೊದಲ ಅನುಭವ, ಆ ಮೊದಲ ಪ್ರೀತಿ ಈಗ ನಿನಗೆ ನನ್ನ ಮೇಲೆ ಇಲ್ಲ. ಈ ವಾಕ್ಯವನ್ನು ಓದುವಾಗ ನೀವು ಫ್ರೀ ಇರುವಾಗ ಆ ಚಾಪ್ಟರ್ ಅನ್ನ ತೆಗೆದು ಓದಬಹುದು. ಎಜೆಕಿಯಲನ ಗ್ರಂಥ 16ನೇ ಅಧ್ಯಾಯ ವಚನ 6ರಿಂದ ಮೇಲ್ಪಟ್ಟು ಅದ್ಭುತಕರವಾದ ವಚನ. ಮೊದಲ ಪ್ರೀತಿ ಈಗ ನಿನಗೆ ನನ್ನ ಮೇಲಿಲ್ಲ ಎಂದು ಹೇಳುವಾಗ ಎಜೆಕಿಯಲ 16 ವಚನ 6ರ ಮೇಲ್ಪಟ್ಟು ನಾವು ನೋಡ್ತೇವೆ, ಸರ್ವೇಶ್ವರನಾದ ನಾನು ಹಾದು ಹೋಗುತ್ತಾ ಇರುವಾಗ ನಿನ್ನನ್ನು ನಿನ್ನ ತಂದೆ ತಾಯಿ ಬೇಡವೆಂದು ತ್ಯಜಿಸಿ, ಗರ್ಭದಿಂದ ಹೊರಬರುವಾಗಲೇ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿ ರಕ್ತದ ಮಡುವಿನಲ್ಲಿ ನಿನ್ನನ್ನು ಬಿಸಾಡಿ ಬಿಟ್ಟು ಹೋಗಿದ್ದರು. ನಾನು ಹಾದು ಹೋಗುವಾಗ ನನ್ನ ಕಣ್ಣುಗಳು ನಿನ್ನನ್ನು ಕಂಡವು. ರಕ್ತದ ಮಡುವಿನಲ್ಲಿ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ಬದುಕು ಎಂದು ಹೇಳಿದೆ, ನೀನು ಬದುಕಿಕೊಂಡೆ, ನಿನಗೆ ಜೀವ ಬಂತು. ನಿನ್ನನ್ನು ನಾನು ಬೆಳೆಸಿದೆ, ಸ್ತನಗಳು ಬಂದವು, ಶರೀರ ಬೆಳೆಯಿತು, ಕೇಶರಾಶಿ ಉದ್ದವಾಗಿ ಬೆಳೆಯಿತು, ನೀನು ಸೌಂದರ್ಯವತಿಯಾಗಿ ಬೆಳೆದೆ. ನಾನು ನಿನ್ನನ್ನು ನನ್ನವಳಾಗಿ ಆಯ್ಕೆ ಮಾಡಿಕೊಂಡಿದ್ದೆ. ಆದರೆ ಬೆಳೆದು ಬಂದ ನೀನಾದರೂ ಪತಿದ್ರೋಹ, ವಿಶ್ವಾಸ ದ್ರೋಹ ಮಾಡಿ ಮೊದಲಿನ ಪ್ರೀತಿಯನ್ನ ನನ್ನ ಮೇಲೆ ತೆಗೆದು ಹಾಕಿ ಅನ್ಯ ದೇವರುಗಳ ಹಿಂದೆ ನೀನು ಹೋದೆ ಎಂಬುದಾಗಿ. ಅದ್ಭುತಕರವಾದ ವಚನ ಅದು. ಅದಕ್ಕಾಗಿ ಸಂತ ಪೌಲ ಹೇಳ್ತಾರೆ, ದೇವರು ನಿಮ್ಮನ್ನು ಕರೆದಾಗ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಎಂಬುದನ್ನು ಮರೆತು ಬಿಡಬೇಡಿ. 1 ಕೊರಿಂಥ 1ನೇ ಅಧ್ಯಾಯ ವಚನ 26. ದೇವರು ಉದಾಹರಣೆಗೆ ನನ್ನನ್ನು ಕರೆದಾಗ ನಾನು ಮರಣಾವಸ್ಥೆಯಲ್ಲಿದ್ದೆ, ICU ಯೂನಿಟ್ ಅಲ್ಲಿದ್ದೆ, ಕೋಮಾದಲ್ಲಿದ್ದೆ, ವೈದ್ಯರಿಂದ ಕೈ ಬಿಡಲ್ಪಟ್ಟಿದ್ದೆ. ದೇವರು ನನಗೆ ಜೀವ ಕೊಟ್ಟು ಮತ್ತೊಂದು ಅವಕಾಶವನ್ನ ಒದಗಿಸಿಕೊಟ್ಟರು. ಹೀಗೆ ನಿಮ್ಮಲ್ಲಿ ಅನೇಕರು ಯೇಸುವನ್ನ ಹುಟ್ಟು ಕಥೋಲಿಕರಾಗಿದ್ದರು. ಆ ದೈವಾನುಭವ ಅಂತ ಹೇಳ್ತೀವಲ್ಲ, ಯೇಸು ನಮ್ಮನ್ನ ಅರಿತುಕೊಂಡಿದ್ದಾರೆ. ಆದ್ರೆ ನಾವು ದೇವರನ್ನ ಅರಿತುಕೊಂಡದ್ದು ಯಾವಾಗ? ರೋಗ ಬಂದು ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಧ್ಯಾನಕೂಟಕ್ಕೆ ಹೋಗಿ ರೋಗ ಸೌಖ್ಯವಾಗಿ ಈಗ ನಾವು ಆರೋಗ್ಯವಂತರಾಗಿರಬಹುದು. ಒಂದು ಕಾಲದಲ್ಲಿ ಸಾಲದ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಿರಬಹುದು. ದೇವರ ಬಳಿ ಬಂದು ಪ್ರಾರ್ಥಿಸಿ ಅದರಿಂದ ಬಿಡುಗಡೆಯನ್ನು ಹೊಂದಿ ಆತ್ಮಹತ್ಯೆ ಆಲೋಚನೆಯಲ್ಲಿದ್ದ ನಾವು ಜೀವಂತವಾಗಿದ್ದೇವೆ ಹೀಗೆ ಅಲ್ವಾ? ಮೊದಲು ದೇವರು ನಿನ್ನನ್ನು ಕರೆದಾಗ ನೀನು ಹೇಗಿದ್ದೆ ಎಂಬುದನ್ನ ನೆನಪಿಗೆ ತಂದುಕೋ ಎಂಬುದಾಗಿ. ಅದನ್ನ ಮರೆಯಬೇಡಿ. ಅದನ್ನ ಮರೆಯದೇ ಇದ್ದಾಗ ನಾವು ದೇವರೊಟ್ಟಿಗೆ ಮೊದಲ ಪ್ರೀತಿ, ಮೊದಲ ಸ್ಥಾನಮಾನ, ಗೌರವವನ್ನು ಕೊಡಲು ಸಾಧ್ಯವಾಗುತ್ತದೆ. ಓಕೆ,
ಆದುದರಿಂದ ನೀನು ಹೇಗೆ ಪತನ ಹೊಂದಿದೆ, ಮೊದಲು ನೀನು ಹೇಗೆ ನಾಶನದಲ್ಲಿದ್ದೆ ಎಂಬುದನ್ನು ಜ್ಞಾಪಿಸಿಕೋ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು. ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನ ಸಾಧಿಸು. ಮೊದಲು ನಾವು ಮಾಡುತ್ತಿದ್ದ ಎಲ್ಲ ಒಳ್ಳೆಯ ಕೆಲಸಗಳನ್ನ ಮತ್ತೆ ನಾವು ಸಾಧಿಸಬೇಕು. ಇವತ್ತು ಅನೇಕರು ಸತ್ಕಾರ್ಯಗಳನ್ನ ಮಾಡುವುದರಲ್ಲಿ ಸೋತು ಹೋಗುತ್ತಾರೆ, ಬೇಸರ ಪಡ್ತಾರೆ. ನಾನು ಏನು ಒಳ್ಳೇದು ಮಾಡಿದ್ರು ಜನ ನನಗೆ ಅದನ್ನ ಸ್ವೀಕರಿಸಲ್ಲ, ನನಗೆ ಕೆಟ್ಟದಾಗಿ ಮಾತನಾಡ್ತಾರೆ. ನಾನು ಒಳ್ಳೇದು ಮಾಡಕ್ ಹೋದ್ರು ಅದರಲ್ಲಿ ವ್ಯಂಗ್ಯ ಮಾತನಾಡ್ತಾರೆ, ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೋತಾರೆ ಅಂತ. ಜನ ಏನಾದರೂ ಮಾತನಾಡಿಕೊಳ್ಳಲಿ, ಸತ್ಕಾರ್ಯ ಮಾಡುವುದನ್ನು ನೀನು ಮತ್ತೆ ಸಾಧಿಸು. ನೀನು ಪಾಪಕ್ಕೆ ವಿಮುಖನಾಗದೆ ಹೋದರೆ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪಸ್ತಂಭ ಅಂದರೆ ಸಭೆ ಅಂದ್ರೆ ನಾವೇ, ನಮ್ಮ ಶರೀರ, ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ಆದರೆ ನಿನ್ನಲ್ಲಿ ಒಂದು ಒಳ್ಳೆಯ ಗುಣವಿದೆ, ನಾನು ದ್ವೇಷಿಸುವಂತೆ ನೀನು ಸಹ ನಿಕೋಲಾಯಿತರ ದುಷ್ಕೃತ್ಯಗಳನ್ನ ದ್ವೇಷಿಸಿರುವೆ. ನಿಕೋಲಸ್ ಎಂಬುವ ವ್ಯಕ್ತಿ ಪ್ರೇಷರ ಕಾರ್ಯಕಲಾಪಗಳು 6ನೇ ಅಧ್ಯಾಯದಲ್ಲಿ ಪೇತ್ರ ಮತ್ತು ಶಿಷ್ಯರು ಸಪ್ತ ಸಹಾಯಕರಾಗಿ ಆಯ್ಕೆ ಮಾಡಿಕೊಂಡ 7 ಮಂದಿಯಲ್ಲಿ ಒಬ್ಬರಾಗಿದ್ದರು. ಅವರ ಕುರಿತು ಬೈಬಲಲ್ಲಿ ನಮಗೆ ಹೆಚ್ಚು ಘಟನೆಗಳು ಸಿಗುವುದಿಲ್ಲ. ಆದರೆ ಪೌಲ ಸಹ ಅದನ್ನ ಖಂಡಿಸ್ತಾನೆ, ನಿಕೋಲಾಯಿತನ ಕೃತ್ಯಗಳು ಅನ್ನುವ ರೀತಿಯಲ್ಲಿ. ಕಾಲಕ್ರಮೇಣ ಅವರು ವಿಗ್ರಹಾರಾಧನೆಗೆ ನೈವೇದ್ಯವಾದ ಪದಾರ್ಥವನ್ನು ತಿನ್ನಬಹುದು ಅಂತ ಬ್ಯಾಕ್ ಸ್ಲೈಡ್, ಬಿಟ್ಟು ಬಂದ ಹಳೆಯ ಪಾಪಕ್ಕೆ ಮರಳಿ ಹೋದ ವ್ಯಕ್ತಿ ಎಂದು ಕೆಲವು ಕಡೆ ನಾವು ಅದನ್ನು ಗುರುತಿಸುತ್ತೇವೆ. ಸೊ ಅಂತ ಕೃತ್ಯಗಳನ್ನ ನೀನು ದ್ವೇಷಿಸುತ್ತಿರುವೆ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯೇಸು ಸ್ವಾಮಿ ಸಹ ಎಲ್ಲ ಬೋಧನೆ ಮಾಡಿದ್ಮೇಲೆ ಹೇಳ್ತಾ ಇದ್ರು, ನಾನು ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಎಂದು. ಅಲ್ಲಿದ್ದವರೆಲ್ಲ ಕುರುಡ್ರಲ್ಲ, ಆದರೆ ಕಿವಿ ಇದ್ದೂ ಸಹ ಕೇಳಿಯೂ ಅವರು ಗ್ರಹಿಸರು. ಅವರ ಕಿವಿಗಳು ಮಂದವಾಗಿದೆ. ಆದ ಕಾರಣ ಅವರ ಕಿವಿಗಳು ದೇವರ ವಾಕ್ಯಕ್ಕೆ ತೆರೆಯಲ್ಪಡಲಿ, ದೇವರ ಸ್ವರವನ್ನ ಕೇಳಿ ಅದರಂತೆ ಜೀವಿಸುವ ಕೃಪೆ ಲಭಿಸಲಿ ಎಂಬುದಾಗಿ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಅಂದ್ರೆ ಗ್ರಹಿಸಿಕೊಳ್ಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ ದೇವರು ಪರಂಧಾಮದಲ್ಲಿ ಇರುವ ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನು ದೇವರು ಅನುಗ್ರಹಿಸುತ್ತಾರೆ. ಒಂದು ಒಳಿತು ಮತ್ತು ಕೆಡುಕಿನ ಅರಿವನ್ನ ಹುಟ್ಟಿಸುವ ವೃಕ್ಷ, ಅದರ ಪಕ್ಕದಲ್ಲೇ ಜೀವ ವೃಕ್ಷವಿತ್ತು ಎಂದು ಆದಿಕಾಂಡದಲ್ಲೇ ನಾವು 2ನೇ ಅಧ್ಯಾಯ ವಚನ 8-9 ನಾವು ನೋಡ್ತೇವೆ. ಜೀವ ವೃಕ್ಷ ಅದರ ಪಕ್ಕದಲ್ಲೇ ಇತ್ತು. ಆದರೆ ಅದನ್ನ ಅವರು ಪಾಪದ ಹಣ್ಣನ್ನ ತಿಂದು ದೇವರಿಂದ ದೂರವಾದ ಕಾರಣ ಜೀವ ವೃಕ್ಷದ ಹಣ್ಣಿಗೆ ತಿಂದು ಇವರು ಅಮರತ್ವವನ್ನು ಪಡೆದುಕೊಳ್ಳುತ್ತಾರೆ. ಪಾಪಿ ಮನುಷ್ಯ ಬದುಕಲು ಸಾಧ್ಯವಿಲ್ಲ ಎಂದರಿತ ದೇವರು ಆ ಜೀವ ವೃಕ್ಷದ ಸುತ್ತಲೂ ಕೆರೂಬಿಯನ್ನು ಹಾಕಿ ಪಳಪಳನೆ ಒಳೆಯುವ ಕತ್ತಿ, ಅದೊಂದು ವಾಕ್ಯ ಓದೋಣ. ಜೀವ ವೃಕ್ಷ ಇದೆ, ಅದು ಪರಂಧಾಮದಲ್ಲಿರುವ ಜೀವ ವೃಕ್ಷ. ಪರಂಧಾಮ ಅಂದರೆ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ ಇಂಗ್ಲಿಷಲ್ಲಿ. ಒಳ್ಳೆಯ ಕಳ್ಳನಿಗೆ ಯೇಸು ಹೇಳಿದ್ದರು, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಸಂತ ಪೌಲ ಹೇಳ್ತಾರೆ, ಸ್ವರ್ಗಕ್ಕೆ ಸಂಬಂಧಪಟ್ಟಂಗೆ 3 ಹಂತಗಳು, 3 ಪರಲೋಕಗಳು ಅಂತ ಹೇಳಲಾಗುತ್ತದೆ. ಸೊ ಇದು ಸರ್ವೇಶ್ವರನ ಏದೇನ್ ತೋಟದ ರೀತಿಯಲ್ಲಿ ಇರುವಂತಹ ಒಂದು ಅದ್ಭುತಕರವಾದ ವನವಾಗಿರಬಹುದು. ಪ್ಯಾರಡೈಸ್ ಅಂದರೆ ಸುಂದರ ವನ ಎಂಬುದಾಗಿ ಅರ್ಥ. ಸೊ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಹಣ್ಣನ್ನ ಸವಿಯುವ ಸೌಭಾಗ್ಯವನ್ನ ಕೊಡುವೆನು. ಆದಿಕಾಂಡ 3ನೇ ಅಧ್ಯಾಯ ವಚನ 22. ಸರ್ವೇಶ್ವರನಾದ ದೇವರು ಮನುಷ್ಯನು ಈಗ ನಮ್ಮಲ್ಲಿ ಒಬ್ಬರಂತೆ ಒಳಿತು ಕೆಡುಕುಗಳ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾನೆ. ಇನ್ನು ಅಮರ ಜೀವಿಯಾಗಲು ಜೀವ ವೃಕ್ಷದ ಹಣ್ಣಿಗೆ ಕೈಚಾಚಿ ಬಿಡಬಾರದು ಎಂದುಕೊಂಡರು. ಅವನು ಉತ್ಪತ್ತಿಯಾದ ಭೂಮಿಯನ್ನು ವ್ಯವಸಾಯ ಮಾಡಲೆಂದು ಏದೇನ್ ತೋಟದಿಂದ ಭೂಮಿಗೆ ಹೊರಡಿಸಿಬಿಟ್ಟರು. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕಾಗಿ ಆ ವನದ ಪೂರ್ವ ದಿಕ್ಕಿನಲ್ಲೇ ಕೆರೂಬಿಯರನ್ನು ಪ್ರಜ್ವಲಿಸುತ್ತಾ ಎಲ್ಲಾ ಕಡೆ ಸುತ್ತುವ ಕತ್ತಿಯನ್ನ ಇರಿಸಿದರು. ಅದನ್ನು ಯಾರು ಮುಟ್ಟಲಾಗದಂತೆ ದಗದಗನೆ ಸುತ್ತುವ ಕತ್ತಿ, ಸೀಳಿ ಹಾಕುವ ಇಬ್ಬಾಯಿಯ ಕತ್ತಿ ಕೆರೂಬಿಯರನ್ನ ಇರಿಸಿದರು. ಅಂತ ಪರಂಧಾಮ, ಆ ಎದೇನ್ ತೋಟ, ದೇವರ ಪ್ಯಾರಡೈಸ್ ಅಲ್ಲಿ ಇರುವ ಜೀವ ವೃಕ್ಷದ ಹಣ್ಣನ್ನ ತಿನ್ನುವ ಸೌಭಾಗ್ಯವನ್ನ ದೇವರು ಜಯಶಾಲಿಯಾಗುವವರಿಗೆ ನೀಡಲಾಗುತ್ತದೆ. ಆ ಒಳ್ಳೆಯ ಕಳ್ಳನಿಗೆ ಹೇಳಿದ್ದರು, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂಬುದಾಗಿ.
ಆದ ಕಾರಣ ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂಬ ವಾಕ್ಯದಂತೆ ಆ ಕಿವುಡು ಮೂಕ ದುರಾತ್ಮ ಆ ವ್ಯಕ್ತಿ ಒಳಗಡೆ ಇದ್ದ ಕಾರಣ ಅವನು ಮಾತನಾಡಲು ಸಾಧ್ಯವಾಗಲಿಲ್ಲ, ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದು ದೇವರ ಸ್ವರವನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗದಂತೆ, ದೇವರ ವಾಕ್ಯವನ್ನು ಮಾತನಾಡಲು ಸಾಧ್ಯವಾಗದಂತೆ ನಮ್ಮ ಬಾಯಿಯನ್ನು ಕಟ್ಟಿಹಾಕಿ ನಮ್ಮ ಕಿವಿಗಳನ್ನು ಬಂಧಿಸಿರುವ ಎಲ್ಲ ದುಷ್ಟ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಎಫಾಥ ಎಂದಾಗ ತೆರೆಯಲ್ಪಡಲಿ ಎಂದು ಆ ಕಿವುಡು ಮೂಕ ದುರಾತ್ಮ ಬಿಡುಗಡೆಯಾದಾಗ ಅವನು ಸರಾಗವಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡು ಮಾತನಾಡಿದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಇಳಿದು ಬರಲಿ. ಅಂತ್ಯಕಾಲದ ಈ ದಿನಗಳಲ್ಲಿ ನಮ್ಮ ನಾಲಿಗೆ ದೇವರ ಸುವಾರ್ತೆಯನ್ನು ಸಾರುವ ಅಭಿಷೇಕದ ನಾಲಿಗೆಯಾಗಿ ಮಾರ್ಪಡಲಿ. ನಮ್ಮ ಕಿವಿಗಳು ದೇವರ ಸ್ವರವನ್ನು ಕೇಳುವ ಕಿವಿಗಳಾಗಿ ಮಾರ್ಪಡಲಿ. ಎಫೆಸ ಸಭೆಗೆ ಕೊಟ್ಟಂತೆ ಮೊದಲ ಪ್ರೀತಿ, ಮೊದಲ ವಿಶ್ವಾಸ, ಮೊದಲ ಅಭಿಷೇಕ, ಮೊದಲ ಸತ್ಸಂಬಂಧದಲ್ಲಿ ಬೇರೂರಿ ನಿಲ್ಲಲು ಬೇಕಾದ ಕೃಪೆ ಮತ್ತೊಂದಾವರ್ತಿ ದೇವರು ನಮಗೆ ಅನುಗ್ರಹಿಸಲಿ. ತಣ್ಣೀರನ್ನು ರುಚಿಕರವಾದ ದ್ರಾಕ್ಷಾರಸವನ್ನಾಗಿ ಮಾಡಿಕೊಟ್ಟಾಗ ಆ ಜನರು ಕೇಳಿದರು, ಮೊದಲು ಕೊಟ್ಟ ದ್ರಾಕ್ಷಾರಸಕ್ಕಿಂತ ಇದು ಇನ್ನೂ ರುಚಿಯಾಗಿದೆ ಅಲ್ಲವೇ ಎಂಬುದಾಗಿ. ನಮ್ಮ ಆಧ್ಯಾತ್ಮಿಕ ಜೀವನ, ನಮ್ಮ ಅಭಿಷೇಕ ಮೊದಲಿದ್ದುದಕ್ಕಿಂತಲೂ 2 ಪಟ್ಟು ರುಚಿಕರವಾದ ದ್ರಾಕ್ಷಾರಸದ ಅಭಿಷೇಕದಲ್ಲಿ ಪ್ರಜ್ವಲಿಸುವಂತೆ ನಾವು ಸತ್ಕಾರ್ಯಗಳನ್ನು ಕೈಗೊಳ್ಳಲು ಬೇಸರ ಪಡದೆ ದೇವರ ರಾಜ್ಯಕ್ಕಾಗಿ ದುಡಿಯಲು, ಸತ್ಕಾರ್ಯಗಳನ್ನು, ದಾನ ಧರ್ಮದ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಮಾಡಲು ಬೇಕಾದ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಸಂಪೂರ್ಣವಾಗಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವನ ರೂಪುಗೊಳ್ಳಲಿ. ನಿಕೋಲಾಯಿತರ ದುಷ್ಕೃತ್ಯಗಳನ್ನು ನಾವು ದ್ವೇಷಿಸೋಣ. ಸುಳ್ಳು ಬೋಧಕರನ್ನ ಖಂಡಿಸಿ ಅವರಿಂದ ದೂರವಾಗಿ ಅವರನ್ನು ಬಹಿಷ್ಕರಿಸೋಣ. ಸತ್ಯಕ್ಕೆ ಅನುಗುಣವಾಗಿ ಜೀವಿಸಲು ಬೇಕಾಗುವಂತೆ ಪವಿತ್ರಾತ್ಮರು ಸಮಗ್ರ ಸತ್ಯದೆಡೆಗೆ ನಿಮ್ಮನ್ನು ಮುನ್ನಡೆಸುವರು. ಪರಿಶುದ್ಧಾತ್ಮರು ನಮ್ಮ ಜೀವಾಳು ಮಾರ್ಗದರ್ಶಕರಾಗಿದ್ದು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಿ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಹಣ್ಣನ್ನು ಸವಿಯುವ ಸೌಭಾಗ್ಯಕ್ಕೆ ನಾವೆಲ್ಲರೂ ಪಾತ್ರರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.